ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಮನೆಯ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಅಂತೂ ಮನೆಯದು ಅಂತ ಅಂದರೆ ಮುಗಿದೇ ಇರುವಂತಹ ವಿಷಯ. ಬಟ್ ಈ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನ ಬೋರ್ ಆಗ್ದಂಗೆ ಒಂದು ಗೆಲುವಿನಿಂದ ಖುಷಿಯಾಗಿ ಯಾವ ರೀತಿ ನಾವು ಮಾಡ್ಬೋದು. ಒಂದೇ ಸಮನೆ ನೀವು ಬೆಳಿಗ್ಗೆಯಿಂದ ಸಂಜೆ ತನಕನೂ ಕ್ಲೀನಿಂಗ್ ಆ್ಯಕ್ಟಿವಿಟೀಸಲ್ಲೇ ಇದ್ದರೆ ಖಂಡಿತವಾಗ್ಲೂ ಬೇಜಾರಾಗೇ ಆಗುತ್ತೆ. ಸೊ ನಾನು ಈಗಾಗಲೇ ನಿಮಗೆ ಸುಮಾರು ವೀಡಿಯೋಸಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಒಂದೇ ಸತಿ ಎಲ್ಲನೂ ಮಾಡ್ಕೊಳ್ಳೋದಕ್ಕಿಂತ ಮನೇಲೇ ಇರೋರಾದರೆ ಓಕೆ, ನೋ ಇಶ್ಯೂಸ್, ಏನು ತೊಂದರೆ ಏನಿಲ್ಲ, ಮನೇಲೇ ಇರೋರಾದರೆ ಮಾಡ್ಕೋಬೋದು ಅವ್ರಿಗೆ. ಬಟ್ ಅದೂ ನಾನು ಹೇಳೋದೇನಪ್ಪ ಅಂದರೆ ನಿಜವಾಗ್ಲೂ ಅವ್ರಿಗೂ ಸಹ ಒಂದೇ ಸಮನೆ ಒಂದೇ ದಿನದಲ್ಲಿ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಅಂತಲೇ ಅನಿಸ್ಬಿಡುತ್ತೆ. ಅದ್ರ ಬದಲು ನಮಗೆ ಅವತ್ತಿನ ದಿವಸಕ್ಕೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅದೇ ಆ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನೇ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನನಗೆ ಇವತ್ತು ಕೆಲವೊಂದು ಸೊ ನಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಅವತ್ತು ನಾವು ಯಾವ ಒಂದು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋ ಅಂಥ ಇಂಟ್ರೆಸ್ಟಲ್ಲಿ ಇದ್ದೀವಿ ಅದನ್ನು ನಾವು ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ನಾವು ಖುಷಿಯಾಗೇ ಮಾಡ್ಕೋಬೋದು ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನಿವತ್ತು ಸ್ವಲ್ಪ ಗ್ಲಾಸ್ ಐಟಮ್ಸ್ನೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಸ್ಕೊಂಡೆ. ಯಾಕೆಂದರೆ ನಾರ್ಮಲಿ ನಾವು ತುಂಬಾ ರೆಗ್ಯುಲರ್ ಆಗಿ ನಾವು ಗ್ಲಾಸ್ನೆಲ್ಲ ನಾವು ಅಷ್ಟು ಯೂಸ್ ಮಾಡಲ್ಲ. ಆವಾಗ ಏನಪ್ಪ ಆಗಿಬಿಡತ್ತೆ ಅಂದರೆ ಒಂದು ತಿಂಗ್ಳಿಗೆ ಒಂದು ಸತಿ ಆದರೂ ನಾವು ಅದನ್ನ ಎಲ್ಲನೂ ತೆಗೆದು ವಾಶ್ ಮಾಡ್ಕೊಂಡ್ಬಿಟ್ರೆ ಈ ಧೂಳಿನ ಸ್ಮೆಲ್ ಅದರಲ್ಲಿ ಬರೋದಿಲ್ಲ. ನೀವು ಯಾರಾದರೂ ಮನೆಗೆ ಬಂದಾಗ್ಲೂ ಅಷ್ಟೇ ತುಂಬ ಸುಲಭವಾಗಿ ಆ ಗ್ಲಾಸ್ನ ಯೂಸ್ ಮಾಡ್ಕೋಬೋದು. ಆವಾಗ ಸೋಪ್ ಹಾಕಿ ತೊಳೆಯೋದು ಎಲ್ಲ ಅವಶ್ಯಕತೆ ಇರಲ್ಲ, ಮತ್ತು ನೀಟಾಗಿ ಕೂಡ ಕಾಣಿಸುತ್ತೆ. ನೀವು ಒಂದು ಸತಿ ರ್ಯಾಕ್ನ ಓಪನ್ ಮಾಡಿದ್ರೆ ನಾವು ಯಾವಾಗ ಎಲ್ಲ ನೀಟಾಗಿ ಕ್ಲೀನಾಗಿ ತೊಳೆದು ಜೋಡಿಸಿಟ್ಟಿರ್ತೀವಿ ಅವಾಗ ನಿಜವಾಗ್ಲೂ ನೋಡೋದಕ್ಕೆ ಕೂಡ ಸುಂದರವಾಗಿಯೂ ಕಾಣಿಸುತ್ತೆ, ಮತ್ತು ನಮಗೂ ಖುಷಿ ಅಂತ ಅನಿಸುತ್ತೆ. ಸೊ ಇವತ್ತು ಸ್ವಲ್ಪ ಗ್ಲಾಸ್ ಐಟಮ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಇನ್ನೂ ಒಂದು ಆ್ಯಕ್ಟಿವಿಟೀಸ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏನಂದರೆ, ಒಂದು ಮೀಶೋಯಿಂದ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ ನಾನು. ಆ್ಯಕ್ಚುಲಾಗಿ ಅದನ್ನು ದೇವ್ರ ಮನೇಲಿ ಊದ್ಕಡ್ಡಿ ಮತ್ತು ಇದು ದೀಪ ಊದ್ಕಡ್ಡಿ ಮತ್ತು ತುಪ್ಪ ಇದೆಲ್ಲ ಅಂದರೆ ದೇವ್ರ ಮನೆ ಸಾಮಾನೇನಿದೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೆ. ಮುಂಚೆ ಅದನ್ನೆಲ್ಲ ಬ್ಯಾಸ್ಕೆಟಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ತೊಗೊಂಡೆ. ಬಟ್ ಚೆನ್ನಾಗೇನೋ ಇದೆ ಇದು. ಬಟ್ ಏನು ನನಗೆ ಪ್ರಾಬ್ಲಮ್ ಆಯಿತು ಅಂದರೆ ದೇವ್ರ ಮನೆಯದು ಡೋರ್ನ ಓಪನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ತುಂಬಾ ದೊಡ್ಡದಾಗಿ ಕಾಣಿಸ್ತಿತ್ತು. ನಮ್ಮದು ಮೊದಲೇ ದೇವ್ರ ಮನೆಯದು ಗ್ಲಾಸ್ ಡೋರು. ಸೊ ಹಾಗಾಗಿ ಇದು ತುಂಬಾ ಎತ್ತಿ ಕಾಣಿಸ್ತಾ ಇತ್ತು. ಲೈಟ್ ಮಾಡಿದಾಗ ಡೋರ್ ಬ್ಯಾಕ್ ಸೈಡ್ ಇಟ್ಟಿದ್ರು ನಾನು. ಹಾಗಾಗಿ ಬೇಡ, ಇದನ್ನು ಕಿಚನಲ್ಲೇ ಯೂಸ್ ಮಾಡ್ಕೊಳ್ಳೋಣ. ನಾನು ಮುಂಚೆ ಒಂದು ಪ್ಲಾಸ್ಟಿಕ್ದು ಯೂಸ್ ಮಾಡ್ತಾಯಿದ್ದೆ ನೋಡಿ, ಈ ಥರದ್ದು ಯೂಸ್ ಮಾಡ್ತಿದ್ದೆ. ಇದು ಆನಿಯನ್ನು ಪೊಟ್ಯಾಟೊ ಎಲ್ಲ ಸ್ಟೋರ್ ಮಾಡೋದಕ್ಕೆ. ಬಟ್ ಇವಾಗ ಇದು ಸ್ವಲ್ಪ ಇನ್ನೂ ಚೆನ್ನಾಗಿದೆ ಮತ್ತು ನೀಟಾಗೂ ಇನ್ನೂ ಇದೆ. ಸೊ ಹಾಗಾಗಿ ಇದರಲ್ಲಿ ವೆಜಿಟೇಬಲ್ ಸ್ಟೋರ್ ಮಾಡೋಣ. ದೇವ್ರ ಸಾಮಾನುಗಳನ್ನ ಜೋಡಿಸ್ಕೊಳ್ಳೋದಕ್ಕೆ, ಪೂಜೆ ಸಾಮಾನುಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಬೇರೆದು ಇನ್ನೊಂದು ತೊಗೊಂಡ್ರೆ ಆಯಿತು ಅಂದ್ಕೊಂಡು ಇದನ್ನು ನಾನು ಕಿಚನ್ಗೆ ಅಂತಲೇ ಇವಾಗ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಒಂದು ಸತಿ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಹೆಂಗಿದ್ರು ತಿರ್ಗಾ ಎಲ್ಲ ಈರುಳ್ಳಿ ಆಲೂಗೆಡ್ಡೆ ಎಲ್ಲ ಜೋಡಿಸ್ಕೊಳ್ಳೋದ್ರಿಂದ ಇನ್ನೊಂದು ಸತಿ ಎಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡು ಆಲೂಗೆಡ್ಡೆನೆಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ. ಮತ್ತು ಇನ್ನೊಂದು ಏನಂದರೆ, ನಾನು ಈ ಆಲೂಗಡ್ಡೆ ಅಥವಾ ಯಾವುದಾದ್ರು ಒಂದು ಫ್ರೂಟ್ಸ್ ತಂದರೆ ಫಸ್ಟ್ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ವಾಶ್ ಮಾಡಾದ ಮೇಲೆ ಅದನ್ನು ಜೋಡಿಸ್ಕೊತೀನಿ. ಸೊ ಇವಾಗಲೂ ಅದೇ ಕೆಲಸನೇ ಮಾಡ್ತೀನಿ. ಫಸ್ಟಿನೇ ನೀರಲ್ಲೆಲ್ಲ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಜೋಡಿಸ್ಕೊಂಡ್ರೆ ಇಟ್ ವಿಲ್ ಬಿ ರೆಡಿ ಟು ಯೂಸ್. ಇಮ್ಮಿಡಿಯೇಟಾಗಿ ಅದನ್ನು ತೆಗೆದು ಯೂಸ್ ಮಾಡ್ಕೋಬೋದು. ಸೊ ಈ ಥರ ನಮ್ಗೆ ಅವತ್ತಿನ ದಿವಸ ಏನರಲ್ಲಿ ಇಂಟ್ರೆಸ್ಟ್ ಇದೆ, ಏನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಆ ಕೆಲಸನ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಮಗೂ ಏನು ಅಂತ ಬೇಜಾರಂತ ಅನ್ಸಲ್ಲ. ಅಯ್ಯೋ ಈ ಕೆಲಸ ಮಾಡಬೇಕಪ್ಪ ಅಂತ ಅನ್ಸಲ್ಲ. ಮತ್ತು ಆರಾಮ್ಸೆ ನಾವು ಮಾಡ್ಕೊಂಡು ಹೋಗ್ಬೋದು. ಒಂದೇ ಸತಿ ಮಾಡೋದಕ್ಕಿಂತ ದಿನದಲ್ಲಿ 1 ಅವರೋ 1 ಅರ್ಧ ಗಂಟೆ ಮಾಡಿಕೊಂಡ್ರೆ ಸಾಕು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್. ಅಂದರೆ ನಾನು ಹೇಳೋದು ಮನೆ
ಬೇರೆ ಕೆಲಸಗಳನ್ನ ಬಿಟ್ಟು, ಇವಾಗ ನಾವು ಅಡುಗೆ ಮಾಡಿರ್ತೀವಿ, ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ರೆಗ್ಯುಲರಾಗಿ ನಾವು ಮಾಡ್ಕೊಳ್ಳೇಬೇಕು. ಇವಾಗ ಡೈಲಿ ಕಸ ಗುಡಿಸ್ಕೋಬೇಕು ಮತ್ತು ಮಾಪ್ ಮಾಡ್ಕೋಬೇಕು, ಖಂಡಿತವಾಗ್ಲೂ ಅದನ್ನು ಡೈಲಿ ಮಾಡ್ಕೊಳ್ಳೇಬೇಕು. ಅದರಿಂದೆಲ್ಲ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಅದೆಲ್ಲನೂ ಬಿಟ್ಟು ಎಕ್ಸ್ಟ್ರಾ ಕ್ಲೀನಿಂಗ್ ಆ್ಯಕ್ಟಿವಿಟೀಸೇ ಬೇಕಾದಷ್ಟಿರುತ್ತೆ. ಇವಾಗ ಇದೆಲ್ಲ ಏನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಎಕ್ಸ್ಟ್ರಾ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್. ನಾನು ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ನಾನು ನಿಮ್ಗೇನು ತೋರಿಸಿರ್ತೀನಿ ಅದು ಎಕ್ಸ್ಟ್ರಾ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ತೋರಿಸಿರ್ತೀನಿ. ನನ್ನ ಡೈಲಿ ರೂಟೀನೇ ಬೇರೆ ಇರುತ್ತೆ. ಡೈಲಿ ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಮನೇನ ಕ್ಲೀನ್ ಮಾಡೋ ಅಂತಹ ಡೈಲಿ ರೂಟೀನೇ ಬೇರೆ. ಅದ್ರ ಜೊತೆಗೆ ಇದನ್ನು ಕೂಡ ನಾವು ಮಾಡ್ಕೊಳ್ಬೇಕು. ಅದರಿಂದ ಮನೆ ನೀಟಾಗಿ ಯಾವಾಗಲೂ ಕ್ಲೀನಾಗಿ ಇರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದ್ರ ಜೊತೆಲಿ ನಾನು ಕ್ಲೀನಿಂಗಲ್ಲಿ ವೀಕ್ಲಿ ಮಂತ್ಲಿ ಕ್ಲೀನಿಂಗ್ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. 3 months ಒನ್ಸ್ ಏನೇನು ಕ್ಲೀನ್ ಮಾಡ್ಕೋಬೇಕು, ಸೊ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆದಷ್ಟೂ ನನ್ನ ಮನೇನ ನೀಟಾಗೇ ಮ್ಯಾಕ್ಸಿಮಮ್ ನಾನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬಾ ಒಂದೇ ಸಮಯ ಮಾಡಿ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇವತ್ತಿದೊಂದು ಸ್ವಲ್ಪ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಬಿಡೋಣ. ಇಲ್ವಾ ಅವತ್ತೊಂದು ದಿವಸ ನಿಮಗೆ ಬೇಜಾರೇ ಆಯ್ತಾ, ಅಯ್ಯೋ ಬಿಡು ಇವತ್ತೇನು ಮಾಡೋದು ಬೇಡ, ಅವತ್ತೊಂದು ದಿವಸ ನೀವೊಂದು ಅರ್ಧ ಗಂಟೆ ಏನೂ ಮಾಡಲಿಲ್ಲ ಅಂದ್ರೂ ಏನೂ ಆಗೋದಿಲ್ಲ. ತಿಂಗಳಲ್ಲಿ 30 ದಿವಸ ಇರುತ್ತೆ. 30 ದಿವಸದಲ್ಲಿ ಯಾವತ್ತೋ ಒಂದು ದಿವಸ ಒಂದೊಂದು ಅವರ್ ಅಂತ ಒಂದು ಅರ್ಧ ಗಂಟೆ ಅಂತ ಮಾಡ್ಕೊಂಬಂದ್ರು ಹೆಚ್ಚು ಕಮ್ಮಿ ನಾವು ಮನೆಯನ್ನೆಲ್ಲ ಸಂಪೂರ್ಣವಾಗಿ ನಾವು ಕ್ಲೀನಾಗಿ ಇಟ್ಕೋಬೋದು. ಕೆಲ್ಸದವ್ರನ್ನ ಇಟ್ಕೊಂಡಿರೋರಿಗೆ ಏನಪ್ಪ ಅಂದರೆ, ಕೆಲ್ಸದವ್ರನ್ನ ನಾರ್ಮಲ್ಲಾಗಿ ನಾವು ಮಾಪಿಂಗು ಮತ್ತು ಸ್ವೀಪಿಂಗಿಗೆ ಅಂತಲೇ ಇಟ್ಕೊಳ್ತೀವಿ. ಆ್ಯಕ್ಚುಲಾಗಿ ಮಾಪಿಂಗ್ ಮಾಡೋದಕ್ಕಿಂತ ಹೆಚ್ಚಿಗೆ ಕೆಲಸ ಬೇರೆದೇ ತುಂಬ ಇರುತ್ತೆ. ಮಾಪಿಂಗ್ ನಾವು ಮನೆಯದು 1 hour 1.5 hour ಒಳಗಡೆ, ಅಥವಾ ಮ್ಯಾಕ್ಸಿಮಮ್ ಅಂದರೆ 2 hours ಒಳಗಡೆ ಆಚೆ ಕಡೆ ಮನೆ ಒಳಗಡೆ ಎಲ್ಲನೂ ನಾವು ಮಾಪ್ ಮಾಡ್ಕೊಬೋದು. ಬಟ್ ಅದನ್ನು ಬಿಟ್ಟು ಬೇರೆ ಆ್ಯಕ್ಟಿವಿಟೀಸೇ ತುಂಬ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ವಿಂಡೋಸ್ ಒರೆಸ್ಕೊಳ್ಳೋದಿರ್ಬೋದು, ಡೋರ್ಸ್ಗಳನ್ನ ಒರೆಸ್ಕೊಳ್ಳೋದಿರ್ಬೋದು, ಇಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಅಡುಗೆ ಮನೆ ಗ್ರಾನೈಟ್ ಟೈಲ್ಸ್ಗಳನ್ನ ಕ್ಲೀನ್ ಮಾಡೋದು, ಬಾತ್ರೂಮಲ್ಲಿ ಇಟ್ಟಿರುವಂಥ ಆರ್ಗನೈಸರ್ಸ್ಗಳು, ಸೊ ಹೀಗೆ, ಇಲ್ಲಾಂದರೆ ಫೋಟೋ ಫ್ರೇಮ್ಸ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು, ತುಂಬ ಇರುತ್ತೆ. ಮನೆ ಕ್ಲೀನಿಂಗ್ ಅಂದರೆ ತುಂಬಾ ಇರುತ್ತೆ. ನೀವು ಯಾವುದಾದ್ರೂ ಒಂದನ್ನು ಮಾತ್ರ ಅದ್ರ ಮೇಲೆ ಧೂಳು ಹಾಗೇ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಹೀಗೆ, ಸೊ ಹಾಗಾಗಿ ಕ್ಯಾಶುಯಲ್ ಆಗಿ ನಾವೇನಪ್ಪ ಅಂತಂದರೆ ಒಂದೊಂದನ್ನೇ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಮನೇನೂ ನೀಟಾಗಿರುತ್ತೆ. ನಮಗೂ ಯಾವುದೇ ರೀತಿ ಬೇಜಾರಿಲ್ದಂಗೆ ನಾವು ಮನೆ ಕ್ಲೀನಿಂಗ್ನ ಸಹ ಮಾಡ್ಕೊಳ್ತಾ ಹೋಗ್ಬೋದು. ಇವತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ರೇಲಿಂಗ್ಸು ಮತ್ತು ವಿಂಡೋಸ್ಗಳನ್ನ ಸಹ ನಾನು ಈ ವೀಕಲ್ಲಿ ಒರೆಸ್ಕೊಂಡಿದ್ದೀನಿ. ರೇಲಿಂಗ್ಸ್ನ ನಾರ್ಮಲಾಗಿ ನಾನು ಮಂತ್ಲಿ ಒನ್ಸ್ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೇನೆ. ಬಟ್ ಟಾಪ್ ಮೋಸ್ಟ್ ರೇಲಿಂಗ್ಸ್ ಏನಿರುತ್ತೆ ಅದನ್ನು ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಕೈ ಇಟ್ಕೊಂಡು ಓಡಾಡ್ತಾರೆ, ಮಾಡ್ತಾರೆ. ಸೊ ನಾನು ಮಾಪಿಂಗ್ ಮಾಡ್ಕೋಬೇಕಾದ್ರೆ ಅದನ್ನು ಹಾಗೆ ಡೈಲಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲ ಅಂದರೆ ತಿಂಗಳಿಗೆ ಒಂದು ಸತಿ ಕಂಪ್ಲೀಟಾಗಿ ರೈಲಿಂಗ್ಸ್ನೆಲ್ಲ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ.
ಇವತ್ತಿಗೆ ನನ್ನ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನಾನು ಕೆಲವೊಂದು ಗಿಡಗಳ ರೀಪಾಟಿಂಗು ಮತ್ತು ಹೊಸ ಗಿಡಗಳ ಪಾಟಿಂಗ್ ಸಹ ಮಾಡ್ಕೊಂಡಿದ್ದೀನಿ. ಇದು ನನ್ನ ಹತ್ರ ಇದ್ದಂತಹ ವೆರಿಗೇಟೆಡ್ ಸ್ನೇಕ್ ಪ್ಲ್ಯಾಂಟು. ಏನಪ್ಪ ಅಂದರೆ ಇಷ್ಟು ಚಿಕ್ಕ ಪಾಟಲ್ಲೇ ಇಷ್ಟೊಂದು ಬೆಳ್ಕೊಂಡು ಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಇದನ್ನು ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕಿ ಅದನ್ನು ಶಿಫ್ಟ್ ಮಾಡಿ ಅದರದ್ದು 2 ಕಡ್ಡಿನ ಕಿತ್ತು ಇದು ಒಳಗಡೆ ಹಾಕಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಎಷ್ಟು ಚೆನ್ನಾಗಿ ಬರುತ್ತೆ ಹಿಂಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡೋಣ. ಮತ್ತು ಅದ್ರ ಒಳಗಡೆ ನನಗೆ ಈ ಥರ ಒಂದು ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಗಾರ್ಡನಲ್ಲಿ ಅದನ್ನು ಡೆಕೋರ್ ಆಗಿ ಯೂಸ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇದೊಂದು ಫೈಕಸ್ ಪ್ಲ್ಯಾಂಟು. ಅದ್ರ ಒಳಗಡೆ ಅದನ್ನು ಬೋನ್ಸಾಯ್ ಮಾಡ್ತಾಯಿದ್ದೀನಿ. ಅದರೊಳಗಡೆ ಬುದ್ಧನ ಕೂರಿಸಿದ್ದೀನಿ. ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಹೊಸ್ದಾಗಿ ನಾನು ತಗೊಂಡಂತಹ ಪ್ಲ್ಯಾಂಟ್. ಇದು ಅವೈಕ್ಯ ಪ್ಲ್ಯಾಂಟ್ ಅಂತ, ಸಕ್ಯುಲೆಂಟ್ ಒಟ್ಟಿನಲ್ಲಿದು. ಇದನ್ನು ತೊಗೊಂಡು ಇವತ್ತು ರೀಪಾಟಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೊಂದು ಬುದ್ಧಂದೊಂದು ಪಿಂಗಾಣಿದಿದು. ಬುದ್ಧಂದೊಂದು ಸ್ಟ್ಯಾಚು ತೊಗೊಂಡೆ. ಜಸ್ಟ್ 25 ರೂಪೀಸ್ ಅಂದರು. ಸೊ ಹಾಗಾಗಿ ನರ್ಸರಿಲಿ ತೊಗೊಂಡೆ. ಇದೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇದು ಎಕ್ಸ್ಟ್ರಾ ಅಡಿಷನ್ನು ನನ್ನ ಪ್ಲ್ಯಾಂಟ್ ಕಲೆಕ್ಷನಲ್ಲಿ. ಫರ್ನ್ ಇದು. ಫರ್ನ್ ನಂಗೆ ತುಂಬ ಇಷ್ಟ. 1-2 ಸತಿ ತೊಗೊಂಡೆ. ಯಾಕೋ ಚಳಿಗಾಲದಲ್ಲಿ ಹಾಳಾಗಿ ಹೋಗ್ತಿತ್ತು ಗಿಡ. ನೋಡೋಣ ಈ ಸತಿ ಹೆಂಗೆ ಬರುತ್ತೆ ಅಂತ. ಅದ್ರ ಕೆಳಗಡೆ ಒಂದು ಪುಟಾಣಿ ರ್ಯಾಬಿಟ್ ಇಟ್ಟಿದ್ದೀನಿ. ಅದು 25 ರೂಪಾಯಿ ಅಷ್ಟೇ. ಎಷ್ಟು ಚೆನ್ನಾಗಿ ಕೈ ಕಾಣಿಸುತ್ತೆ ನೋಡಿ, ಅದನ್ನು ಮುದ್ದಾಗಿ. ಮತ್ತು ಇದು ಕಟ್ಟಿಂಗ್ಸಲ್ಲಿ ಹಾಕಿರುವಂತಹ ಪ್ಲ್ಯಾಂಟ್ ಇದು. ನನ್ನ ಮದರ್ ಪ್ಲ್ಯಾಂಟೇ ಬೇರೆ ಇದೆ. ನೋಡ್ಬೇಕು ಇವಾಗ ಇದನ್ನು ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಇದು ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ, ಸಿಂಗೋನಿಯಮ್ ಕಟ್ಟಿಂಗ್ಸಲ್ಲಿ ಹಾಕಿರೋದು. ಇದೂ ಚೆನ್ನಾಗಿ ಬರ್ತಾ ಇದೆ. ಸೊ ಇವತ್ತಿನ ಕೆಲಸ ಕಾರ್ಯಗಳ ಜೊತೆ ನಾನು ಸ್ವಲ್ಪ ಗಿಡದ ಕೆಲಸನೂ ಮಾಡಿಕೊಂಡೆ ನಾನು. ಮತ್ತು ಇಲ್ಲಿ ನಾನು ನಿಮ್ಗೊಂದು ಇದು ಏನಿದು ಫಿಲೋಡೆಂಡ್ರಾನ್ ತೋರಿಸ್ತಾ ಇದ್ದೀನಿ. ಇದು ಪ್ಲ್ಯಾಂಟು ಸುಮಾರು 12-15 ವರ್ಷ ಹಳೆಯ ಗಿಡ ಇದು. ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ, ಎಷ್ಟು ಟಾಲ್ ಇದೆ ನೋಡಿ ಇದು ಗಿಡ. ಹೆಚ್ಚು ಕಮ್ಮಿ ಆ ರೂಫ್ಗೂ ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ. ಯಾವ ಸಪೋರ್ಟು ಇಲ್ಲ, ನಾನು ಯಾವ ಕೋಲೂ ಕೊಟ್ಟಿಲ್ಲ, ಏನೂ ಇಲ್ಲ. ಅದು ಎಷ್ಟು ಹಳೆಯ ಗಿಡ ಅಂದರೆ ಅದರಲ್ಲಿರುವಂಥ ಬೇರೆಯೇ ಗಿಡಕ್ಕೆ, ವಾಲ್ಗೆ ಅಂಟ್ಕೊಂಡ್ಬಿಟ್ಟು ಅದು ಹಾಗೇ ಬೆಳೀತಾ ಹೋಗಿದೆ. ನಿಜವಾಗ್ಲೂ ನೇಚರ್ ಅಂತೂ ತುಂಬಾ ಬ್ಯೂಟಿಫುಲ್ಲು. ನೇಚರ್ ಜೊತೆಗಿದ್ದರೆ ನಮ್ದು ಎಷ್ಟೋ ಸ್ಟ್ರೇನ್ ಎಲ್ಲನೂ ಕಮ್ಮಿ ಆಗ್ತಾ ಇರುತ್ತೆ. ನೀವೂ ಗಿಡಗಳಿಟ್ಟಿಲ್ಲ ಅಂದರೆ ಇಡೀ ಪುಟ್ಟ ಪುಟ್ಟ ಪಾಟ್ಗಳೆಲ್ಲ ಗಿಡಗಳನ್ನ ಇಟ್ಕೊಳ್ಳಿ. ನಿಮಗೂ ತುಂಬ ಖುಷಿ ಅನಿಸುತ್ತೆ ಆ ಗಿಡಗಳನ್ನೆಲ್ಲನೂ ನೋಡಿದಾಗ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.